ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಿಂದ ಜಿಗಿದು ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಿಂದ ಜಿಗಿದು ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಾಡುಗೋಡಿಯ ಎಸೆಟ್ಸ್ ಮಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. 20ನೇ ಮಹಡಿಯಿಂದ 15 ವರ್ಷದ ಬಾಲಕಿ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು. ಮಧ್ಯಪ್ರದೇಶ ಮೂಲದ ಕುಟುಂಬ ವಾಸ ಮಾಡ್ತಾ ಇತ್ತು. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ SSLC ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ. ಆದರೆ ಯಾಕೆ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾದ್ಲು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ತಿಳಿದು ಬಂದಿಲ್ಲ, ಕಾರಣ ಗೊತ್ತಾಗಿಲ್ಲ. ಘಟನಾ ಸ್ಥಳಕ್ಕೆ ಕಾಡುಗೋಡಿ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. 15 ವರ್ಷದ ವಿದ್ಯಾರ್ಥಿನಿ, ಬಾಳಿ ಬದುಕಬೇಕಾದಂತಹ ಹುಡುಗಿ ಯಾಕೆ ಆತ್ಮಹತ್ಯೆಯ ಹಾದಿ ತುಳಿದಿದ್ದು, ಕಾರಣ ಏನಾದರೂ ಗೊತ್ತಾಗಿದೆಯಾ ಅಂತ? ಮತ್ತಷ್ಟು ಇನ್ನು ಆ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ಘಟನೆ ನಡೆದಿರುವಂತದ್ದು ಮಧ್ಯಾಹ್ನದ ಸಂದರ್ಭದಲ್ಲಿ ಕಾಡುಗೋಡಿಯ ಖಾಸಗಿ ಅಪಾರ್ಟ್ಮೆಂಟ್ ನ 20ನೇ ಫ್ಲೋರ್ ನಿಂದ ಬಾಲಕಿ ಜಿಗಿದು ಈ ರೀತಿಯಾದಂತಹ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಈಗ ಸದ್ಯಕ್ಕೆ ವರದಿಯಾಗಿರುವಂತದ್ದು. ಇನ್ನು ಕುಟುಂಬಸ್ಥರು ಮೂಲತಃ ಮಧ್ಯಪ್ರದೇಶದವರಾಗಿದ್ದಾರೆ. ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗ ಆಕೆ ಏನು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಅಪಾರ್ಟ್ಮೆಂಟ್ ಏನಿದೆ ಅದರಲ್ಲೇನೆ ಕುಟುಂಬಸ್ಥರು ಕೂಡ ವಾಸ ಮಾಡ್ಕೊಂಡಿದ್ರು. ಜೊತೆಗೆ ಅವರ ಪುತ್ರಿ ಏನು 15 ವರ್ಷದ ಬಾಲಕಿ ಏನಿದ್ದಾಳೆ ಆಕೆಯು ಕೂಡ ಖಾಸಗಿ ಶಾಲೆಯಲ್ಲಿ SSLC ಓದ್ತಾ ಇದ್ಲು ಅನ್ನುವಂತ ವಿಚಾರ ಕೂಡ ತಿಳಿದು ಬಂದಿರುವಂತದ್ದು. ಇನ್ನು ಇವತ್ತು ಯಾಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿತ್ತು ಅನ್ನುವಂತಹ ವಿಚಾರ ಇನ್ನೂ ಗೊಂದಲವಾಗಿರುವಂತದ್ದು. ಇನ್ನು ಏನ್ 20ನೇ ಫ್ಲೋರ್ ನಲ್ಲಿ ಇದ್ದಂತಹ ತಮ್ಮ ಮನೆಯ ಕಿಟಕಿಯಿಂದ ಹಾರಿ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಸಂಗತಿ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ. ಆದ್ರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿದ್ದಾರೆ, ಜೊತೆಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಕಾರಣ, ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಆ ಬಾಲಕಿ ತೆಗೆದುಕೊಂಡ್ಲು ಅನ್ನುವಂತ ನಿಟ್ಟಲ್ಲಿ ಪೋಷಕರಿಂದ ಜೊತೆಗೆ ಆಕೆಯ ಸಂಗಡಿಗರು ಏನು ಜೊತೆಗಿದ್ದಂತಹ ಸ್ನೇಹಿತರೇನಿದ್ರು ಅವರಿಂದ ಮಾಹಿತಿ ಪಡೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಜಗದೀಶ್.